ಪೂರ್ವ ಜನ್ಮದ ನಂಟು ಅನಿಸುತ್ತೆ ಬಹುಶಃ. ಸೊ ಅದು ಕಳೆದ 5 ವರ್ಷಗಳಿಂದ ತಪ್ಪದೆ ಬರ್ತಾನೆ ಇದ್ದೀನಿ ನಾನು. ತುಂಬ ಒಂಥರ ಪವರ್ಫುಲ್ ಕ್ಷೇತ್ರ ಇದು ನನಗೆ. ಮಹಾದೇವಿ ಮಹಾಶಕ್ತಿಂ ಭವಾನಿ ಭವವಲ್ಲಭಾಂ ಭವಾತಿ ಭಂಜನಕರೀಂ ವಂದೇ ತ್ವಾಂ ಲೋಕಮಾತರಂ. ಇಲ್ಲಿ ಬಂದೋದ್ಮೇಲೆ ಮನಸ್ಸಿಗೆ ನೆಮ್ಮದಿ ಜಾಸ್ತಿ. ಇಲ್ಲ ಅಂದರೆ ಯಾರು ಮುಂದಕ್ಕೆ ಹೋಗೋಕ್ಕಾಗಲ್ಲ. ನಮಗೆ ಮಠ ದೇವಸ್ಥಾನ ಏನು ಹೇಳ್ಕೊಡುತ್ತೆ ಆ ಸಂಸ್ಕಾರ ನಾವು ಇಟ್ಕೊಂಡಿದ್ರೆ ಮುಂದಕ್ಕೆ ಹೋಗೋದು ಬಹಳ ಸುಲಭ ನಮಗೆ. ಯೋಗಾನಂದಕರಿ ರಿಪುಕ್ಷಯಕರಿ ಧರ್ಮಾರ್ಥನಿಷ್ಠಾಕರಿ ಚಂದ್ರಾಕಾನಲ ಭಾಸಮಾನಲಹರಿ ತ್ರೈಲೋಕ್ಯ ರಕ್ಷಾಕರಿ ಸರ್ವೈಶ್ವರ್ಯ ಸಮಸ್ತ ವಾಂಛಿತ. ಬಂದ ಮೇಲೆ ಕೂಡ ನನ್ನ ಜೀವನದಲ್ಲೂ ಕೂಡ ಸುಮಾರು ಪವಾಡಗಳನ್ನ ಸೃಷ್ಟಿ ಮಾಡಿದಾಳೆ. ಅದೇ ರೀತಿ ವಿದ್ಯಾ ಚೌಡೇಶ್ವರನು ಕೂಡ ಪವಾಡಗಳನ್ನ ಸೃಷ್ಟಿ ಮಾಡುವಂಥ ರಾಣಿ. ನೀವು ಕೂಡ ಬನ್ನಿ, ನಿಮ್ಮ ಕಷ್ಟ ನಿಮ್ಮ ನೋವು ಎಲ್ಲವನ್ನ ಆ ತಾಯಿ ಹತ್ರ ಹೇಳ್ಕೊಳ್ಳಿ, ಖಂಡಿತ ಪರಿಹಾರ ಆಗುತ್ತೆ ಅಂತ ನಾನಾದರೂ ಕೂಡ ಭಾವಿಸ್ತೀನಿ. ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಪಬ್ಲಿಕ್ ಕಲರವ ವಾಹಿನಿಯ ವಿಶೇಷ ಕಾರ್ಯಕ್ರಮ ಕ್ಷೇತ್ರ ಮಹಿಮೆಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗಳು ಮೇಘನಾ. ನಮ್ಮ ಹಿಂದೂ ಪರಂಪರೆಯನ್ನು ಎತ್ತಿ ಹಿಡಿಯುತ್ತಿರುವಂತಹ ಐತಿಹಾಸಿಕ ಕ್ಷೇತ್ರ ಇದು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ದೇವರಿಗೆ ಮೊದಲು ತುಂಬೋದ್ರಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗುತ್ತೆ. ಅದರಲ್ಲೂ ಕೂಡ 7, 5 ಅಥವಾ 11 ರೂಪಾಯಿ ಮುಡುಕು ಬಟ್ಟೆಯಲ್ಲಿ ನೀವು ಮುಡುಕನ್ನ ಕಟ್ಟೋದ್ರಿಂದ ಯಾವ ಅರ್ಕೆಗಳನ್ನ ಬೇಕಾದ್ರೂ ನೀವು ಕಟ್ಕೋಬಹುದು. ಜೊತೆಗೆ ಕೆಲವು ದಿನಗಳಲ್ಲಿ ನಿಮ್ಮ ಇಷ್ಟಾರ್ಥಗಳೆಲ್ಲನೂ ಕೂಡ ಸಿದ್ಧಿಯಾಗುತ್ತೆ. ಈ ಕ್ಷೇತ್ರದಲ್ಲಿ ಅಕ್ಷರಾಭ್ಯಾಸನ ಮಾಡಿಸ್ತಾರೆ. ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ರೆ ಸಾಕ್ಷಾತ್ ಆ ಶೃಂಗೇರಿ ಶಾರದಾ ತಾಯಿನೇ ಒಲ್ದು ಬರ್ತಾಳೆ ಅನ್ನೋ ನಂಬಿಕೆ ಇದೆ. ಈ ಕ್ಷೇತ್ರದಲ್ಲಿ ಅಕ್ಷರಾಭ್ಯಾಸ ಮಾಡಿಸಿರೋಂತಹ ಮಕ್ಕಳು ಯಾವುದೇ ಕಾರಣಕ್ಕೂ ಅಡ್ಡದಾರಿ ಹಿಡಿದಿಲ್ಲ ಮತ್ತು ಅವರು ತುಂಬ ವಿದ್ಯಾವಂತರಾಗಿದ್ದಾರೆ ಅನ್ನುವಂತಹ ಹಿನ್ನೆಲೆ ಕೂಡ ಇದೆ. ಅದಕ್ಕೆ ಉದಾಹರಣೆಗಳು ಕೂಡ ಬಹಳಷ್ಟಿವೆ. ವಿದ್ಯಾ ಚೌಡೇಶ್ವರಿ ಅಮ್ಮನವರ ವಾರ್ಷಿಕೋತ್ಸವ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಕ್ಷೇತ್ರದಲ್ಲಿ ಸುದರ್ಶನ ಹೋಮ, ಶತಚಂಡೀಯಾಗ ಹಾಗೂ ಪೂರ್ಣಾಹುತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಲಕ್ಷಾಂತರ ಭಕ್ತ ಸಾಗರವೇ ಹರಿದು ಬಂದಿತ್ತು ಈ ಕ್ಷೇತ್ರಕ್ಕೆ. ಇದರಲ್ಲೇ ತಿಳಿಯುತ್ತದೆ ಈ ಕ್ಷೇತ್ರದ ಮಹಿಮೆಗಳು. ನಿಮಗೂ ಕೂಡ ನಿಮ್ಮ ಜೀವನದಲ್ಲಿ ಯಶಸ್ಸು ಬೇಕೆಂದರೆ ಅಥವಾ ಅಮ್ಮನವರ ಪವಾಡವನ್ನು ಕಣ್ಣಾರೆ ನೋಡಬೇಕೆಂದರೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ. ಒಮ್ಮೆ ನೀವು ಈ ಕ್ಷೇತ್ರಕ್ಕೆ ಹೋದರೆ ಮತ್ತೆ ಈ ಕ್ಷೇತ್ರಕ್ಕೆ ಹೋಗ್ತಾನೆ ಇರ್ತೀರಾ. ಯಾಕಂದರೆ ಅಮ್ಮನವರ ಪವಾಡವೇ ಆಗಿದೆ. ನಾನೊಂದು 5 ವರ್ಷದಿಂದ ಬರ್ತಾ ಇದ್ದೀನಿ ಕ್ಷೇತ್ರಕ್ಕೆ. ಪೂರ್ವ ಜನ್ಮದ ನಂಟು ಅನಿಸುತ್ತೆ ಬಹುಶಃ. ಸೊ ಅದು ಕಳೆದ 5 ವರ್ಷಗಳಿಂದ ತಪ್ಪದೆ ಬರ್ತಾನೆ ಇದ್ದೀನಿ ನಾನು. ಯಾವುದೇ ವಾರ್ಷಿಕೋತ್ಸವ ಆಗಲಿ ಅಥವಾ ಯಾವುದೇ ಅಮಾವಾಸ್ಯೆ ಆಗಲಿ ಹುಣ್ಣಿಮೆ ಆಗಲಿ ಟೈಮ್ ನೋಡ್ಕೊಂಡು ಬರ್ತಾ ವರ್ಷಕ್ಕೆ ಒಂದು 3-4 ಸತಿ ಬಂದು ಹೋಗ್ತೀನಿ ನಾನು. ತುಂಬ ಒಂಥರ ಪವರ್ಫುಲ್ ಕ್ಷೇತ್ರ ಇದು ನನಗೆ. ಇಲ್ಲಿ ಬಂದೋದ್ಮೇಲೆ ಮನಸ್ಸಿಗೆ ನೆಮ್ಮದಿ ಜಾಸ್ತಿ. ಈಗ ಮನುಷ್ಯ ಹುಡ್ಕೋದೆ ನೆಮ್ಮದಿಗಲ್ವಾ, ಆ ನೆಮ್ಮದಿ ಸಿಗುವಂಥ ಜಾಗ ಇದು. ನಾವು ಕಷ್ಟ ಅಂದಾಗ ಯಾವತ್ತಾದರೂ ದೇವ್ರು ನೆನೆಸ್ಕೊಂಡಾಗ ಇಲ್ಲ ನಮ್ಮ ಜೀವನದಲ್ಲಿ ಪವಾಡ ಆಗಿದೆ ಅನ್ನೋದು ಒಂದು ಯಾವುದಾರ ಉದಾಹರಣೆ ಸರ್, ಫಸ್ಟ್ ಆಫ್ ಆಲ್ ನಾನು ಹೇಳೋದೇನು ಅಂದರೆ, ಸಂಕಟ ಬಂದಾಗ ವೆಂಕಟರಮಣ ಇದೆಯಲ್ಲ, ಸಂಕಟ ಬರ್ಕೊಳ್ಳೋಕ್ಕೆ ಬಿಡಬೇಡಿ. ನಿಮ್ಮ ಹತ್ರ ಮನಸ್ಸಿನ ನೆಮ್ಮದಿ ಹುಡ್ಕೊಂಡು ಹೋಗಿ ನಿಮ್ಗೆ ಸಂಕಟನೇ ಬರೋಲ್ಲ. ಸಂಕಟ ಬಂದಾಗ ಯಾಕೆ ದೇವ್ರ ಹತ್ರಕ್ಕೆ ಬರ್ತೀರಾ? ಬರ್ತಾನೇ ಇರಿ, ಸಂಕಟನೇ ಬರೋಲ್ಲ ಅಂತ ನಾನು ಅಷ್ಟೇ, ಬೇರೆ ಏನೇನಿಲ್ಲ. ಪವಾಡಲ್ಲಿ ಆಗಿದೆ ಸರ್, ಮನಸ್ಸಿಗೆ ನೆಮ್ಮದಿ ಇದೆ. ನಿಮ್ಮ ಮುಖ ನೋಡ್ತಾ ಇದ್ದೀರಲ್ಲ, ನಗ್ನಗ್ತಾ ಇದ್ದೀನಿ ನಾನು. ಸಾಕು, ಆಶೀರ್ವಾದ ಒಂದು ಸಿಕ್ಕರೆ ಸಾಕು ನಮಗೆ. ಎಲ್ಲ ಎಲ್ರಿಗೂ ಒಳ್ಳೆಯದು ಸರ್. ವಿದ್ಯೆ ಇಲ್ಲ ಅಂದರೆ ಯಾರು ಮುಂದಕ್ಕೆ ಹೋಗೋಕ್ಕಾಗಲ್ಲ.
ವಿದ್ಯೆ ಅಂದರೆ ಯಾವುದು ಅಂದರೆ ಸಂಸ್ಕಾರ. ಬರೀ ಬುಕ್ಕಲ್ಲಿರುವಂಥದ್ದಲ್ಲ ವಿದ್ಯೆ. ಸಂಸ್ಕಾರ ಮನೆಯವರು ನಮಗೆ ಮಠ ದೇವಸ್ಥಾನ ಏನು ಹೇಳ್ಕೊಡುತ್ತೆ ಆ ಸಂಸ್ಕಾರ ನಾವು ಇಟ್ಕೊಂಡಿದ್ರೆ ಮುಂದಕ್ಕೆ ಹೋಗೋದು ಭಾಳ ಸುಲಭ ನಮಗೆ. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತಾರಲ್ಲ, ಅದು ಅಕ್ಷರಶಃ ಸತ್ಯ ಅದು. ಸೊ ಏನು ಹೇಳಕ್ಕೆ ಬಯಸ್ತೀರಾ ಸರ್ ನೋಡೋಂಥ ವೀಕ್ಷಕರಿಗೆ? ಕ್ಷೇತ್ರಕ್ಕೆ ಬಂದಿದ್ದೀರಾ, ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಂಡಿದ್ದೀರಾ, ಸೊ ನಿಮಗೆ ಹೇಗೆ ಅನ್ನಿಸ್ತಾರೆ ನೋಡೋಂಥ ವೀಕ್ಷಕರಿಗೆ? ಇಲ್ಲ ನೋಡಿ, ನೀವೆಲ್ಲ ನೋಡ್ತಾ ಇದ್ದೀರಾ, ಆಫ್ಟರ್ 40 ಮೇಲೆ ಬಂದಿರೋದು ಇಲ್ಲಿಗೆ. ಜೆನ್ಸಿ ಕಿಡ್ಸ್ ಯಾರೂ ಬಂದಿಲ್ಲ. ಮಕ್ಕಳು ಬರೋಂಗಾಗಲಿ ಇಲ್ಲಿಗೆ. ನಮ್ಮ ಮುಂದಿನ ಪೀಳಿಗೆ ದೇವಸ್ಥಾನಗಳಿಗೆ ಬರೋಂಗಾಗಬೇಕು, ಅವಾಗ ಚೆನ್ನಾಗಿರುತ್ತೆ. ಯಾಕೆ ನಮ್ಮ ದೇವಸ್ಥಾನ, ನಮ್ಮ ಹಿಂದುತ್ವ ನಾವು ಉಳಿಸ್ಕೋಬೇಕಲ್ಲ. ಸೊ ಹಾಗೆ ಎಲ್ಲರೂ ಬನ್ನಿ. ಇದೇ ಕ್ಷೇತ್ರ ಅಂತಲ್ಲ, ನಿಮ್ಗೆ ಎಲ್ಲೆಲ್ಲಿ ಇಷ್ಟ ಆಗುತ್ತೋ ಎಲ್ಲ ಕಡೆ ಹೋಗಿ ಅಂತ ಸರ್. ಆಮೇಲೆ ತಾಯಿ ಕೃಪೆ ಇಲ್ದಿರ ನಾವು ಯಾರೂ ಇಲ್ಲಿಗೆ ಬರೋಕ್ಕಾಗಲ್ಲ ಸರ್. ಎಷ್ಟು ಜನ ಇರ್ತಾರೆ ಬರಬೇಕು ಅಂತ, ಯಾರೂ ಬರೋಕ್ಕಾಗಲ್ಲ. ಆ ಕೃಪೆ ಆಶೀರ್ವಾದ ಇದ್ದರೆ ಮಾತ್ರ ಬರೋಕ್ಕಾಗೋದು. ಸರ್ ನಮಗೊಂದು ಆಶೀರ್ವಾದ ಇತ್ತು, ನಾವು ಬಂದಿದ್ದೀವಿ. ಸೊ ನಿಮಗೂ ಆಶೀರ್ವಾದ ಸಿಗಲಿ, ನೀವು ಬರೋಂಗಾಗಲಿ. ಎಲ್ಲರೂ ಇಲ್ಲಿಗೆ ಬನ್ನಿ. ಆ ವಿದ್ಯಾಚೌಡೇಶ್ವರ ಆಶೀರ್ವಾದ ನಿಮ್ಗೆ ಎಲ್ಲರೂ ಸಿಗೋಂಗಾಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ಕಾರ. ನಾನು ಸುಮಾರು ಒಂದು 7-8 ವರ್ಷದಿಂದ ನಾನು ಕೂಡ ಬರ್ತಾಯಿದ್ದೀನಿ ಕ್ಷೇತ್ರಕ್ಕೆ. ಭಾಳ ಅದ್ಭುತವಾದಂಥ ಕ್ಷೇತ್ರ ಶ್ರೀ ವಿದ್ಯಾ ಚೌಡೇಶ್ವರಿ, ಅಂಗ್ರಹಳ್ಳಿ ಮಠ, ಹುಲಿಯೂರು ದುರ್ಗ ತಾಲೂಕು, ಹುಲಿಯೂರು ದುರ್ಗ ಹೋಬಳಿ, ಕುಣಿಗಲ್ ತಾಲೂಕಲ್ಲಿರೋದು. ಭಾಳ ಅದ್ಭುತವಾದಂಥ ತಾಯಿ. ನೀವೇನು ಅಂದ್ಕೊಂಡಿರ್ತೀರ ಅದು 100ಕ್ಕೆ 100 ಇಲ್ಲಿ ಸತ್ಯವಾಗಿ ಹೇಳುವಂಥ ಶ್ರೀ ವಿದ್ಯಾ ಬಾಲ ಮಂಜುನಾಥ ಸ್ವಾಮೀಜಿಗಳು ಇಲ್ಲಿದ್ದಾರೆ. ಅವ್ರನ್ನೂ ಕೂಡ ಭೇಟಿ ಮಾಡ್ಬೋದು. ನನಗೆ ಆದಂಥ ಅನುಭವ ನಿಜವಾಗ್ಲೂ ಹೇಳ್ಬೇಕಂದ್ರೆ, ನಾವು ಎಲ್ಲೆಲ್ಲೋ ಕೂಡ ಈ ಶಾಸ್ತ್ರ ಮತ್ತು ಅದು ಇದು ಅಂತೆಲ್ಲ ನಂಬ್ಕೊಂಡು ಹೋಗ್ತೀವಿ. ಖಂಡಿತವಾಗೂ ಇಲ್ಲೇನೂ ಇಲ್ಲ. ಆ ತಾಯಿನೇ ಬರೆದು ನಮ್ಮ ಭವಿಷ್ಯನ, ಅಂದರೆ ನಮ್ಮ ಹಣೆ ಬರಹನ ನಾವು ಅಂತೂ ತಿಳ್ಕೊಳಕ್ಕಾಗಲ್ಲ. ಇಲ್ಲಿ ಬಂದರೆ ನಮ್ಮ ಹಣೆ ಬರಹದಲ್ಲಿ ಏನು ಬರೆದಿದೆ, ಮುಂದೆ ಏನಾಗ್ಬೋದು, ಹಿಂದೆ ಏನಾಗಿದ್ದು, ಮುಂದೆ ನಮ್ಮ ಕಷ್ಟ ಸುಖಗಳು ಯಾವ ರೀತಿ ಸಾಗ್ಬೋದು. ಇಲ್ಲೇನು ನೋಡಿ, ನೀವು ಯಾವ್ಯಾವುದೋ ದೊಡ್ಡ ದೊಡ್ಡ ಪೂಜೆ ಮಾಡಿಸುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಆ ತಾಯಿನ ಬಂದು ನೆನೆಸ್ಕೊಂಡ್ರೆ, ವಿಶೇಷವಾಗಿ ಅಮಾವಾಸ್ಯೆ ದಿನವೂ ಕೂಡ ಇಲ್ಲಿ ವಿಶೇಷವಾಗಿ ಮಹಿಳೆಯರು ಅಮಾವಾಸ್ಯೆ ದಿನ ಒಂದು ಅರಿಶಿನ ನೀರು ಸ್ನಾನ ಅಂತ ಮಾಡ್ತಾರ್ರಿ. ಎಷ್ಟು ಸಾವಿರಾರು ಜನ, ಅಂದರೆ ಕರ್ನಾಟಕದ ಮೂಲೆ ಹಳ್ಳಿಯಿಂದ, ಅಂದರೆ ಎಲ್ಲದಕ್ಕೂ ಮಿಗಿಲಾಗಿ ಹೇಳ್ಬೇಕಂದ್ರೆ ಬಡವರ ಬಂದು ಈ ತಾಯಿ, ಬಡವ್ರಿಗೋಸ್ಕರನೇ ಈ ತಾಯಿ ಹುಟ್ಟಿದಳೇನೋ, ಈ ತಾಯಿ ಇದ್ದಾಳೇನೋ ಅಂತ ಅನ್ಕೋಬೇಕು. ಖಂಡಿತವಾಗೂ ಒಳ್ಳೆ ಕ್ಷೇತ್ರ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಕೂಡ ಬನ್ನಿ. ಇಲ್ಲಿ ಬಂದು ಒಂದು ಸಲ ಆ ತಾಯಿಯ ದರ್ಶನವನ್ನು ಮಾಡಿದ ನಂತರ ನಿಮಗೆ ಗೊತ್ತಾಗುತ್ತೆ